side. Wait. 10 count. 5 more. Come on. 5. Swimming. So you free exercise ಮಾಡಿದ್ರೆ muscles ಎಲ್ಲ stretch ಆಗುತ್ತೆ, body warm up ಆಗುತ್ತೆ, blood circulation ಚೆನ್ನಾಗಿ ಆಗುತ್ತೆ. Then you can rock and do any kind of activity. Opposite side. So, and also request Sushma and Alvin to join. ಬೆಂಗಳೂರು ಸಿಟಿ ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ ಅಂತ ಶ್ರೀಯುತ ರವಿ ಕಾಂತೇಗೌಡ ಆಗಮಿಸಿದರೆ ಅವರು ಕೂಡ ಪ್ರೀತಿಯ ಸ್ವಾಗತವನ್ನ ಕೋರೋಣ. ಹಾಗೆ ನಮ್ಮ ಬೆಂಗಳೂರು ಈಸ್ಟ್ ನ ಡಿಸಿಪಿ ನಾರಾಯಣ್ ಸರ್ ಜೊತೆಗಿದ್ದಾರೆ, ಅವರು ಕೂಡ ಪ್ರೀತಿಯ ಸ್ವಾಗತವನ್ನ ಕೋರೋಣ. ಹಾಗೆ ಸಿಬಿಡಿಟಿಯ ತ್ರಿವಿಕ್ರಮ್ ರಾವ್ ಅವರು ಜೊತೆಗಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ನಿಮ್ಮ ಚಪ್ಪಾಳೆ ಮೂಲಕ ಸ್ವಾಗತವನ್ನ ಕೋರೋಣ. ಆಲ್ಸೋ ಈಸ್ ಎ ಮೆಂಬರ್ ಆಫ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಹಾಗೆ ಬಾಬು ಅವರು ಜೊತೆಗಿದ್ದಾರೆ, ಬಸವರಾಜ್ ಅವರು ಜೊತೆಗಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸೈಕ್ಲಿಸ್ಟ್ ಗಳಿಗೂ ಕೂಡ ಸ್ವಾಗತ, ನಮ್ಮ ಮಾಧ್ಯಮ ಮಿತ್ರರಿಗೂ ಸ್ವಾಗತ. ಹಾಗೆ ನಮ್ಮ ನಡುವೆ ಶ್ರೀಕೃಷ್ಣ ಅವರು, ಕೃಷ್ಣಾನಂದ ಅವರು ಇರ್ತಾರೆ, ಅವ್ರಿಗೂ ಕೂಡ ಪ್ರೀತಿಯ ರಿಕ್ವೆಸ್ಟ್ ರವಿ ಕಾಂತೇಗೌಡ ಸರ್ ಟು ವೆಲ್ಕಮ್ ಅವರ್ ಆನರಬಲ್ ಗೆಸ್ಟ್. ಈ ದಿವಸ ನಮ್ಮ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಈ ಸೈಕ್ಲೋಥಾನ್ ಅನ್ನ ಏರ್ಪಡಿಸಿದ್ದಾರೆ. ಈ ಸೈಕ್ಲೋಥಾನ್ ಅನ್ನ ಏರ್ಪಡಿಸಿರ್ತಕ್ಕಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳ ಫಿಟ್ ಇಂಡಿಯಾ ಕಾರ್ಯಕ್ರಮ ಮತ್ತು ಅವರು ಫಿಟ್ ಇಂಡಿಯಾ ಕಾರ್ಯಕ್ರಮವನ್ನು ಇಡೀ KSRPಯಲ್ಲಿ ಪ್ರಾರಂಭ ಮಾಡಿ ನಿನ್ನೆ ನಮ್ಮ ಹಿರಿಯ ಅಧಿಕಾರಿಗಳ ಸಭೆಯಲ್ಲೂ ಕೂಡ ಅತ್ಯಂತ ಸ್ಫೂರ್ತಿದಾಯಕವಾದ ಒಂದು ಪ್ರೆಸೆಂಟೇಷನ್ ಅನ್ನು ಕೂಡ ಕೊಟ್ಟರು. ಅವರಿಗೆ ನಾವು ಇದನ್ನ ಸೈಕ್ಲೋಥಾನ್ ಏರ್ಪಡಿಸಬೇಕು ಅಂತ ಕೇಳ್ಕೊಂಡಾಗ ಅವರ ಇಡೀ KSRP ಸೈಕ್ಲಿಂಗ್ ಕ್ಲಬ್ ಅನ್ನ ನಮ್ಮ ಜೊತೆ ಸೇರಿಸಿ ಇಲ್ಲಿಗೆ ಬಂದಿದ್ದಾರೆ. ನಾನು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೀನಿ. ಈ ದಿವಸ ನಮ್ಮ ಜೊತೆ ನನ್ನ ಸಹೋದ್ಯೋಗಿ ಶ್ರೀ ರಘುನಾಥ್ ಇದ್ದಾರೆ, 4th ಬೆಟಾಲಿಯನ್ ಕಮಾಂಡೆಂಟ್. ಶ್ರೀ ನಾರಾಯಣ್ ಇದ್ದಾರೆ, ಶ್ರೀ ತ್ರಿವಿಕ್ರಮ್ ಇದ್ದಾರೆ, ಶ್ರೀ ಬಾಬು ಅವರಿದ್ದಾರೆ ಮತ್ತು ಶ್ರೀ ಧನಂಜಯ್ ಬಹಳ ಎನರ್ಜೆಟಿಕ್ ಆಗಿ ಬೆಳಗ್ಗೆನೆ ಅವ್ರ ವಾಯ್ಸು ಮತ್ತೆ ಅವರ ಧ್ವನಿ ಮತ್ತೆ ಭಾವಾಭಿನಯ ಅಭಿನಯ ಎಲ್ಲವನ್ನು ಸೇರಿಸಿ ನಮಗೆ ಸ್ಫೂರ್ತಿದಾಯಕವಾದ ಬೆಳಗ್ಗೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೇನೆ. ಈ ದಿವಸ ನಮ್ಮ ಜೊತೆ ಬಹಳ ಮುಖ್ಯವಾಗಿ KSRP ಸೈಕ್ಲಿಂಗ್ ಕ್ಲಬ್ ಜೊತೆ ಸಾರ್ವಜನಿಕ ಬಂಧುಗಳು ಬಂದಿದ್ದೀರಿ. ನಮ್ಮ ಕರೆಗೆ ಹೋಗ್ಬಿಟ್ಟು ನಾವು ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ. ಮಾಧ್ಯಮದ ಮಿತ್ರರು ಬಂದಿದ್ದೀರಿ. ಈಗ ತಾನೇ ನಮ್ಮ ಜಂಟಿ ಸಂಚಾರ ಆಯುಕ್ತರಾದ ಅಡಿಷನಲ್ ಕಮಿಷನರ್ ಶ್ರೀ ಹೋಳ್ಕರ್ ಅವರು ಬಂದಿದ್ದಾರೆ. ನಮ್ಮ ಸಾರಿಗೆ ಇಲಾಖೆಯ ಸಹಕಾರ ಇಲ್ಲದೆ ಹೋಗಿದ್ರೆ ನಾವು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ಮಿತ್ರ ಶ್ರೀ ರಾಜಣ್ಣ ಅವರು ಬಂದಿದ್ದಾರೆ, ಅವರು ಕೂಡ ವೇದಿಕೆಯ ಮೇಲೆ ಬರಬೇಕು. ನಾವೆಲ್ಲರೂ ಸೇರಿ ಈಗ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇವತ್ತು ನೀವು ನೋಡಬಹುದು BBMP ಕೂಡ ನಮ್ಮ ಜೊತೆ ಕೈ ಜೋಡಿಸಿದೆ, ಬೆಂಗಳೂರು ಸಂಚಾರ ಪೊಲೀಸರ ಜೊತೆ ಮಾರ್ತ್ ಕೈ ಜೋಡಿಸಿದೆ, ಸಾರಿಗೆ ಇಲಾಖೆ ಕೈ ಜೋಡಿಸಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರು ನೀವು ನಮ್ಮ ಜೊತೆ ಕೈ ಜೋಡಿಸಿದ್ದೀರಿ. ನಾನು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಒಂದೇ ಒಂದು ಮನವಿ ನಾನು ನಿಮ್ಮಲ್ಲಿ ಮಾಡ್ತಕ್ಕಂಥದ್ದು, ನಾವೆಲ್ಲರೂ ಸೇರಿದ್ರೆ ಮನಸ್ಸು ಮಾಡಿದ್ರೆ ಕಳೆದ ವರ್ಷ ನಾವು ನಿಮ್ಮೆಲ್ಲರಿಗೂ ನಾವೊಂದು ಮಾಧ್ಯಮ ಮಿತ್ರರ ಗಮನಕ್ಕೆ ಇಡೀ 25 ವರ್ಷದಲ್ಲಿ ಒಂದು ವಿಶ್ಲೇಷಣೆಯನ್ನ ಮಾಡಿರಲಿಲ್ಲ. ಇಡೀ ವರ್ಷದ ವಿಶ್ಲೇಷಣೆಯನ್ನು ನಾವು 40 ರೀತಿಯ ವಿಶ್ಲೇಷಣೆಗಳನ್ನು ಮಾಡಿ ಮಾಧ್ಯಮದವರು ಕೊಟ್ಟಿದ್ದೀವಿ. ದಯಮಾಡಿ ಅದನ್ನು ನೋಡಿ. ಕಳೆದ ವರ್ಷ ನಾವು 110 ಸಾವುಗಳನ್ನು ಬೆಂಗಳೂರು ರಸ್ತೆಗಳಲ್ಲಿ ಕಡಿಮೆ ಮಾಡಿದ್ದೇವೆ. ಕಳೆದ ವರ್ಷ ಬೆಂಗಳೂರು ರಸ್ತೆಗಳಲ್ಲಿ ಅಪಘಾತಗಳನ್ನು ಕಡಿಮೆ ಮಾಡಿದ್ದಾರೆ. ನೀವು ಕೇಳ್ಬೋದು ಕರೋನಾ ಇತ್ತು ಅದಕ್ಕೆ ಕಡಿಮೆ ಆಗಿರಬಹುದು ಅಂತ, ಆದರೆ ಅದೆಲ್ಲವನ್ನು ಸೇರಿಸಿ ತಗೊಂಡಿದ್ದೇವೆ. 2019ರಲ್ಲಿ
ಕರೋನಾ ಇದ್ದಾಗ ಎಷ್ಟು ಸಾವು ಸಂಭವಿಸಿತೋ ಆಯಾ ತಿಂಗಳಲ್ಲಿ ಅಷ್ಟು ಸಾವು ಸಂಭವಿಸಿರಬಹುದು ಅಂತ ಲೆಕ್ಕ ಹಾಕಿ ತಗೊಂಡ್ರು ಕೂಡ ನಾವು ಅಷ್ಟು ಸಾವುಗಳನ್ನ ನಿಮ್ಮೆಲ್ಲರ ಸಹಕಾರದಿಂದ ಈ ಜಾಗೃತಿ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ಕಡಿಮೆ ಮಾಡಿದ್ದೇವೆ. ಜೊತೆಗೆ ಈ ವರ್ಷದ ಜನವರಿ 2019ಕ್ಕೆ 74 ಸಾವುಗಳು ಒಂದು ಆಕ್ಟಿವ್ ಆಗಿ ಬಹಳ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ. ಅವರು ಪ್ರತಿ 15 ದಿವಸಕ್ಕೆ 1 ತಿಂಗಳಿಗೆ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ಹಿತದೃಷ್ಟಿಯ ಕಾರ್ಯಕ್ರಮಗಳು, ಇದು ಕರೋನಾ ಇರಬಹುದು ಅಥವಾ ಜನರಲ್ಲಿ ಸಂಚಾರ ಜಾಗೃತಿ ಇರಬಹುದು, ಸ್ವಚ್ಛತೆಯ ಜಾಗೃತಿ ಇರಬಹುದು, ಎಲ್ಲ ಜಾಗೃತಿಯಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ. ಸಂಚಾರ ಪೊಲೀಸರ ಜೊತೆ ಸತತವಾಗಿ KSRP ಸೈಕ್ಲಿಂಗ್ ಕ್ಲಬ್ ಸಂಪರ್ಕದಲ್ಲಿದೆ. ಅವರು ಹೇಳಿದ ತಕ್ಷಣ ನಾವು ಎಲ್ಲೆಲ್ಲಿ ಯಾವ್ಯಾವ ರೂಟಲ್ಲಿ ಹೋಗ್ತಾರೋ ಆ ರೂಟ್ನಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೇವೆ. ನಾನು ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಶ್ರೀ ಹೋಳ್ಕರ್ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಾರೆ. ಧನ್ಯವಾದ ಸರ್. ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ಸರ್ ಅವರಿಗೆ ಸ್ವಾಗತ. ನಮ್ಮ ಬ್ಯಾಂಗ್ಳೂರ್ ಸಿಟಿ ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಆದಂತಹ ಶ್ರೀಯುತ ರವಿಕಾಂತೇಗೌಡರವರೇ, ಸಾರಿಗೆ ಇಲಾಖೆ ಅಡಿಷನಲ್ ಕಮಿಷನರ್ ಆದಂತಹ ಶ್ರೀಯುತ್ ಹೋಲ್ಕರ್ ಅವರೇ, ಶ್ರೀಯುತ್ ವಿಕ್ರಮ್ ಅವರೇ, ಶ್ರೀಯುತ್ ರಘುನಾಥ್ ರವರೇ, ಶ್ರೀಯುತ್ ಬಾಬುರವರೇ, ಶ್ರೀಯುತ್ ಧನಂಜಯ್ ರವರೇ, ಮತ್ತೆ ಇಲ್ಲಿ ಉಪಸ್ಥಿತರಾದಂತಹ ಪೊಲೀಸ್ ಇಲಾಖೆ ಮತ್ತು ಇಲ್ಲಿ ಸೈಕ್ಲಾಥಾನ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದಂತಹ ಎಲ್ಲ ಸಾರ್ವಜನಿಕರೇ, ನಮ್ಮ ಮಾಧ್ಯಮ ಮಿತ್ರದವರೇ, ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ರವಿಕಾಂತೇಗೌಡ ಅವರು ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಈ ಸಾರಿಗೆ ಇಲಾಖೆ ಕೂಡ ಕೈ ಜೋಡಿಸಿದ್ದಾರೆ. ಮತ್ತೆ ರಸ್ತೆ ಸುರಕ್ಷತೆ, ರಸ್ತೆ ಮೇಲೆ ಬಂದ ಕೂಡಲೇ ಎಲ್ಲರಿಗೆ ಸಂಬಂಧ ಬರುತ್ತೆ. ಈ ಪೊಲೀಸ್ ಸ್ಟೇಷನ್ಗೆ ಅಪರಾಧ ಸಲುವಾಗಿ ಅಥವಾ ಕಾಯ್ದೆ ಸುವ್ಯವಸ್ಥೆ ಸಲುವಾಗಿ ಹೋಗೋರು ಬಹಳ ಕಮ್ಮಿ. ಆದರೆ ಟ್ರಾಫಿಕ್ ಎಲ್ಲರಿಗೆ ಸಂಬಂಧ ಬರುತ್ತೆ. ಹುಟ್ಟಿದ ಕೂಡಲೇ ಅವರು ಹಾಸ್ಪಿಟಲ್ ಇಂದ ಹೊರಗಡೆ ಬಂದ ಕೂಡಲೇ ರೋಡ್ ಮೇಲೆನೆ ಬರಬೇಕು, ಅವರು ಪ್ರಯಾಣ ಮಾಡಬೇಕು. ಸಣ್ಣ ಮಗು ಕೂಡ ಸಾವು ಯಾರಿಗೆ ಆಗತ್ತೆ, ಅವರು ಕ್ರಿಮೇಷನ್ ಮಾಡ್ಲಿಕ್ಕೆ ಕೂಡ ಅವ್ರಿಗೆ ಕರ್ಕೊಂಡು ಸ್ಮಶಾನಕ್ಕೆ ಕರ್ಕೊಂಡು ಹೋಗುವಾಗ ಅವರು ರಸ್ತೆ ಮೂಲಕನೂ ಹೋಗಬೇಕು. ಸೊ ನಮ್ಮ ಪ್ರಕಾರ ಈ ಟ್ರಾಫಿಕ್ಗೆ ಸಂಬಂಧ ಎಲ್ಲರಿಗೆ, ಯಾರು ಹುಟ್ಟಿರ್ತಾರೆ ಎಲ್ಲರಿಗೆ ಬರುತ್ತೆ. ಅದಕ್ಕಾಗಿ ನಾವು ಇದರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸ್ಕೊಳ್ಬೇಕು. ಮತ್ತೆ ಟ್ರಾಫಿಕ್ ನಮ್ಮ ನಗರದಲ್ಲಿ ಬಹಳಷ್ಟು ಬದಲಾವಣೆ, ಬಹಳಷ್ಟು ಅವರು ಕೆಲಸವನ್ನ ಮಾಡಿಕೊಂಡು ಸಾವುದು ಪ್ರಮಾಣ ಅವರು ಕಡಿಮೆ ಮಾಡಿಕೊಂಡಿದ್ದಾರೆ. ಆದ್ರೆ ಈಗ ನೀವು ತೋರಿಸ್ತಾ ಇದ್ರಿ ಶಿರಸ್ತ್ರಾನ್ ಧರಿಸಿ, ಅದು ಬಹಳ ಇಂಪಾರ್ಟೆಂಟ್. ಹೆಲ್ಮೆಟ್ ಏನಿದೆ ನಮ್ಮ ಸಿಟಿಲಿ, ವಿಶೇಷವಾಗಿ ರಿಂಗ್ ರೋಡ್ ನಲ್ಲಿ, ಏರ್ಪೋರ್ಟ್ ರೋಡ್ ನಲ್ಲಿ ನಾವು ನೋಡಿದ್ವಿ, ಹೋಗ್ತಾ ಇರ್ತೀವಿ. ಯಾರು ಪಾಪ ಅವರು ಹೋಗ್ತಾ ಇರ್ತಾರೆ, ಡಬಲ್ ರೈಡಿಂಗ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗ್ತಾ ಇರ್ತಾರೆ. ಯಾವ್ದೊಂದು ಬಸ್ ಬಂದು ಅವರಿಗೆ ಡಿಕ್ಕಿ ಹೊಡೆದು ಅಲ್ಲಿ ಅವ್ರದ್ದು ಸಾವು ಆಗ್ತಾ ಇದೆ. ಮೊನ್ನೆ ನಾವು ನೋಡಿದ್ವಿ, ಯಾವ ಅವರು ಹೆಣ್ಮಕ್ಳು ಮೆಡಿಕಲ್ ಸ್ಟೂಡೆಂಟ್ ಇದ್ರು, ಅವ್ರದ್ದು ಸಾವು ಆಯ್ತು. ಸೊ ಈಗ ಪೆಡೆಸ್ಟ್ರಿಯನ್ ಪ್ರಯಾರಿಟಿ ಒಂದು ಕಾನ್ಸೆಪ್ಟ್ ಇದೆ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ. ಅದು ಬ್ಯಾಂಗ್ಳೂರ್ ನಗರದಲ್ಲಿ ಕೂಡ ಪೆಡೆಸ್ಟ್ರಿಯನ್ಗೆ ಪ್ರಯಾರಿಟಿ ಕೊಡಬೇಕು, ಸೈಕ್ಲಿಸ್ಟ್ಗೆ ಪ್ರಯಾರಿಟಿ ಕೊಡಬೇಕು. ಇವರಿಗೆ ಪ್ರಯಾರಿಟಿ ಕೊಡೋದು ಏನಿದೆ ಅದು ಬಹಳ ಮುಖ್ಯ. ಯಾಕಂದ್ರೆ ಈ ನಗರ, ಇದು ನಮ್ಮ ಸಿಟಿ ಒಳಗಡೆ ಇದು ಏನ ಅಪಘಾತಗಳು ಆಗ್ತಾ ಇವೆ, ಅದು ಜಾಸ್ತಿ ಅವರು 2 ವೀಲರ್ ಮೇಲೆ ಇರೋರು, ಸೈಕ್ಲಿಸ್ಟ್ ಮತ್ತು ಈ ಪೆಡೆಸ್ಟ್ರಿಯನ್ಸ್ಗೆ ಅವ್ರಿಗೇನು ಇದು ಸಮಸ್ಯೆ ಆಗೋದು ಇದೆ. ಸೊ ಅದರ ಬಗ್ಗೆ ಅರಿವು ಬಹಳ ಸತಿಯಿಂದ ಈಗ 32ನೇ ನಮ್ಮ ಪ್ರಕಾರ ಈ ರಾಷ್ಟ್ರೀಯ ಸುರಕ್ಷತಾ ಇದು ಮಾಸಾಚರಣೆ ಅವರು ಮಾಡ್ತಾ ಇದ್ದಾರೆ. ಅಳವಡಿಸ್ಕೊಳ್ಳೋದು ನಮ್ಮ ಪ್ರಕಾರ ಅವಶ್ಯಕತೆ ಇದೆ. ಅರಿವು ಎಲ್ಲರಿಗೂ ಇದೆ. ಯಾಕಂದ್ರೆ ಪೊಲೀಸ್ದು ಕರ್ತವ್ಯ, ಪೊಲೀಸ್ದು ಎನ್ಫೋರ್ಸ್ಮೆಂಟ್, ಎಜುಕೇಶನ್ ಮತ್ತೆ ಇಂಜಿನಿಯರಿಂಗ್, ಅದು ಟ್ರಾಫಿಕ್ ಮೂರು ಇದು ಅಂಗ ಇದೆ. ಸೊ ಎನ್ಫೋರ್ಸ್ಮೆಂಟ್ ಮತ್ತೆ ಇದು ಎಜುಕೇಶನ್ ಏನಿದೆ ಅದು ಪೊಲೀಸ್ದು ಕೆಲಸ, ಟ್ರಾಫಿಕ್ ಪೊಲೀಸ್ ಕೆಲಸ. ಸೊ ಅವರು ಎನ್ಫೋರ್ಸ್ಮೆಂಟ್ ಜೊತೆಗೆ ಅವರು ಜನರಿಗೆ ಒಂದು ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಕಾರ್ಯಕ್ರಮಗಳು ಮಾಡಿದ್ದಾರೆ. ಮತ್ತೆ ಸೈಕ್ಲಿಂಗ್ ಏನಿದೆ ನಮ್ಮ ಪ್ರಕಾರ, ನಮ್ಮ ಆಸೆ ಈ ಬ್ಯಾಂಗ್ಳೂರ್ ಯಾವ ರೀತಿ ಒಂದು ಸಾಫ್ಟ್ವೇರ್ ಕ್ಯಾಪಿಟಲ್ ಇದೆ, ನಮ್ಮ ದೇಶದ್ದು ಸೈಕ್ಲಿಂಗ್ ಕ್ಯಾಪಿಟಲ್ ಕೂಡ ಆಗಬೇಕು. ಬಹಳಷ್ಟು ಜನ ಬಹಳಷ್ಟು ಹುಮ್ಮಸ್ಸಿಂದ ಭಾಗವಹಿಸ್ತಾ ಇದ್ದಾರೆ. ಸೊ ನಾನು ಎಲ್ಲರಿಗೆ ಶುಭಾಶಯವನ್ನ ಕೋರುತ್ತಾ, ಮತ್ತೆ ನಮ್ಗೆ ಇಲ್ಲಿ ಈ ಸಮಾರಂಭಕ್ಕೆ ಇಲ್ಲಿ ಆಗಮಿಸಲಿಕ್ಕೆ ನಮ್ಗೆ ಆಸ್ಪದವನ್ನ ಕೊಟ್ಟಿದ್ದಂತಹ ರವಿಕಾಂತೇಗೌಡ ಅವರಿಗೆ, ನಾರಾಯಣ್ ಅವರಿಗೆ ಮತ್ತು ಎಲ್ಲ ಟ್ರಾಫಿಕ್ ಇಲಾಖೆ ಮತ್ತು ರಸ್ತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ನಾನು ಧನ್ಯವಾದವನ್ನು ಸಲ್ಲಿಸುತ್ತಾ ನಮ್ಮ ನೀಡಲಾಗುತ್ತೆ. ಈಗ ಟಿ ಶರ್ಟ್ ಅನಾವರಣ ಪ್ರದೀಪ್ ಸರ್ ಹಾಗೆ ಕೃಷ್ಣದಾಸ್ ಸರ್ ವೇದಿಕೆ ಮೇಲೆ ಬರಬೇಕು. ಟಿ ಶರ್ಟ್ ಅನಾವರಣ ಸಂದರ್ಭದಲ್ಲಿ ಅಂತ ಕೇಳ್ಕೊತಾ ಇದೀನಿ. ನಾವೆಲ್ಲರೂ ಕೂಡ ರಸ್ತೆಯ ಪ್ರಯಾಣವನ್ನ ಸುರಕ್ಷಿತವಾಗಿರಬೇಕು. ರಸ್ತೆ ನಿಯಮ ಭಂಗ ಸಾವಿನ ನೋವಿನೊಡನೆ ಸಂಘ. ಹಾಗೆ ಟ್ರಾಫಿಕ್ ನಾವು ಫಾಲೋ ಮಾಡಬೇಕು. ನಿಗದಿತ ಮಿತಿಯ ವೇಗದಲ್ಲಿ ಚಾಲನೆ ಮಾಡಬೇಕು.
ಕಡಿಮೆ ಮಾಡಬೇಕು. ಹೀಗೆ ಅನೇಕ ರಸ್ತೆ ಸುರಕ್ಷತೆಯ ಅವೇರ್ನೆಸ್ ಅದನ್ನ ಗಮನ ಇಟ್ಟುಕೊಂಡು ಸೈಕಲ್ಗಳು ಲೇನ್ ಫಾಲೋ ಮಾಡಿಕೊಂಡು ನಾವು ಏನು ಜರ್ನಿ ಇದೆ ರೂಟ್ ಮ್ಯಾಪ್ ನ ಜರ್ನಿ ಇದೆ ಗೋಗ್ರಿ ತಂಡ ಅದನ್ನ ಲೀಡ್ ಮಾಡ್ತಾ ಇದೆ. ಸೊ ಅವರ ಒಂದು ಲೀಡ್ ಅನ್ನ ಫಾಲೋ ಮಾಡಿ ಮತ್ತೆ ವಾಪಸ್ ಇಲ್ಲೇ ಬರಬೇಕು. ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಟಿ ಶರ್ಟ್ ವಿತರಣೆ ಮಾಡಲಾಗುತ್ತೆ. ಹಾಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಹಾಗೆ ರವಿಕಾಂತ್ ಹಾಗೆ ಹೋಳ್ಕಲ್ರ್ ಅವರು ಶ್ರೀಯುತ ಅಲೋಕ್ ಕುಮಾರ್ ಅವರು ಎಸ್ 1 2 3 ಬ್ರಾವೋ ಎಸ್ ಹಿಯರ್ ವಿ ಗೋ. ವಿಚಾರ ನಿರಂತರ ನಿಮ್ಮ ವೇಗದ ತಾಕತ್ತು ಜೀವನಕ್ಕೆ ಆಪತ್ತು ಎಲ್ಲ ಕಟ್ಟಬಹುದು ನಿಮ್ಮ ಜೀವನಕ್ಕೆ ಸಂಸಾರ ನಿಯಮದ ಮೆಟ್ಟಲು ಸುರಕ್ಷಿತ ಜೀವನದ ತೊಟ್ಟಿಲು. ಕರ್ನಾಟಕ ರಾಜ್ಯ ಪೊಲೀಸ್, ಬೆಂಗಳೂರು ನಗರ ಪೊಲೀಸ್, ಬೆಂಗಳೂರು ನಗರ ಸಂಚಾರ ಪೊಲೀಸ್, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಸೈಕ್ಲಿಂಗ್ ಕ್ಲಬ್, ಸಾರಿಗೆ ಇಲಾಖೆ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಸಾರಿಗೆ ಇಲಾಖೆ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಸಂಯುಕ್ತಾಶ್ರಯದಲ್ಲಿ ನಡೆಸುತ್ತಿರುವ ಸೈಕ್ಲಿಂಗ್ Cycle down to British Army.
One, two, 1, 2.